ಹಲೋ ಸ್ನೇಹಿತರೆ, ಈ ವಿಡಿಯೋಲ್ಲಿ ನಾವು 7ನೆಯ ತರಗತಿ ಪ್ರಥಮ ಭಾಷೆ ಕನ್ನಡ ಗದ್ಯ ಭಾಗ 1 ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಬರ್ದವರು ನಾ ಡಿಸೋಜಾ ಅವರು. ಈ ಪಾಠದ ಪ್ರಶ್ನೋತ್ತರ, ವ್ಯಾಕರಣಾಂಶ, ಪದಗಳ ಅರ್ಥ ಎಲ್ಲವನ್ನ ನೋಡೋಣ. ಫಸ್ಟು ಪಾಠದ ಸಾರಾಂಶ, ಲೆಸನ್ ಸಮ್ಮರಿ. ಹಾಡ್ಗತೆಯ ಆರಂಭದಲ್ಲಿ ಏನಾಗುತ್ತೆ ಅಂದರೆ, ಪುಟ್ಟಜ್ಜಿಯು ಹಾಡು ಮತ್ತು ಕಥೆ ಎರಡೂ ಮಿಶ್ರಿತವಾಗಿರುವ ಅಪರೂಪದ ಹಾಡ್ಗತೆಯನ್ನು ಹೇಳುತ್ತಾಳೆ. ಯುವಕನ ವಾಸ. ಒಂದು ಸುಂದರ ಒಂದು ಸುಂದರ ಹಳ್ಳದ ದಡದಲ್ಲಿ, ದಟ್ಟ ಕಾಡಿನ ಪಕ್ಕದಲ್ಲಿ ಒಬ್ಬ ಯುವಕ ಮನೆ ಕಟ್ಟಿ ತೋಟ ಮಾಡಿಕೊಂಡು ಯಾರ ತಂಟೆಗೂ ಹೋಗದೆ ನೆಮ್ಮದಿಯಿಂದ ಬಾಳುತ್ತಿರುತ್ತಾನೆ. ಆಶ್ರಯ ಬೇಡಿದ ಜಿಂಕೆ. ಒಂದು ದಿನ ಹುಲಿಯ ಅಟ್ಟಣಿಗೆಗೆ ಹೆದರಿ ಕುತ್ತಿಗೆಯಲ್ಲಿ ಗೆಜ್ಜೆ ಕಟ್ಟಿದ ಸಾಕು ಜಿಂಕೆಯೊಂದು ಯುವಕನ ಬಳಿ ಆಶ್ರಯ ಬೇಡಿ ಬರುತ್ತದೆ. ತನ್ನನ್ನು ರಕ್ಷಿಸಲು ಬಂದ ಯುವಕನಿಗಾಗಿ ಜಿಂಕೆ ಕಾಡಿನಿಂದ ಗಿಡಮೂಲಿಕೆಗಳನ್ನು ತಂದು ಮದ್ದು ಮಾಡುತ್ತದೆ. ಹುಲಿಯೊಂದಿಗೆ ಹೋರಾಟ. ಯುವಕನು ಶರಣು ಬಂದ ಪ್ರಾಣಿಯನ್ನು ಹುಲಿಗೆ ಬಿಟ್ಟುಕೊಡದೆ ಹುಲಿಯೊಂದಿಗೆ ಕಠಿಣ ಹೋರಾಟ ನಡೆಸಿ ಅದಕ್ಕೆ ಗಾಯಗೊಳಿಸಿ ಓಡಿಸುತ್ತಾನೆ. ನೆಕ್ಸ್ಟ್ ಇನ್ನೇನಾಗುತ್ತೆ ಅಂದರೆ, ಚುಕ್ಕಿಯ ಮಿಲನ. ಜಿಂಕೆಯನ್ನು ಹುಡುಕುತ್ತಾ ಅದರ ಯಜಮಾನಿಯಾದ ಒಂದು ಯುವತಿ ಅಲ್ಲಿಗೆ ಬರುತ್ತಾಳೆ. ಜಿಂಕೆಯು ಯುವಕ ಮತ್ತು ಯುವತಿ ಇಬ್ಬರನ್ನೂ ಪ್ರೀತಿಸುವುದರಿಂದ ಕೊನೆಗೆ ಹುಡುಗ ಮತ್ತು ಹುಡುಗಿ ಇಬ್ಬರು ಒಂದಾಗಲು ಆ ಜಿಂಕೆಯೇ ಕಾರಣವಾಗಿರುತ್ತದೆ. ಇದೇ ಪಾಠದ ಸಾರಾಂಶವಾಗಿದೆ. ನೆಕ್ಸ್ಟು ಇದನ್ನು ಬರೆದವರು ಡಾಕ್ಟರ್ ನಾ ಡಿಸೋಜಾ ಅವರು. ಅವರ ಜನನ ಯಾವಾಗ ಅಂದರೆ 1937 ಜೂನ್ 6ರಂದು. ಇವರ ಪೋಷಕರು ತಂದೆ F.P. ಡಿಸೋಜಾ, ತಾಯಿ ರೂಪಿನಾ ಡಿಸೋಜಾ. ಕೃತಿಗಳು: 37 ಕಾದಂಬರಿಗಳು, 4 ನಾಟಕಗಳು, 28 ಮಕ್ಕಳ ಕೃತಿಗಳು ಮತ್ತು 106 ಕಥೆಗಳನ್ನು ಬರೆದಿದ್ದಾರೆ. ಪ್ರಸಿದ್ಧ ಚಲನಚಿತ್ರಗಳು: ಇವರ ಕಾಡಿನ ಬೆಂಕಿ ಮತ್ತು ದ್ವೀಪ ಕಾದಂಬರಿಗಳು ಚಲನಚಿತ್ರಗಳಿಗಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಿದೆ. ಗೌರವ: 2014ರ ಮಡಿಕೇರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇದೆಲ್ಲ ಕವಿ ಪರಿಚಯ ಆಗುತ್ತೆ. ಪದಗಳ ಅರ್ಥ ನೋಡೋಣ. ಹಾಡ್ಗತೆ ಅಂದರೆ ಏನು ಅಂದರೆ, ಹಾಡು ಸೇರಿರುವ ಕಥೆ. ತರಾವರಿ ಅಂದರೆ ವಿಧವಾದ. ಭೀತಿ, ಭಯ, ಹೆದರಿಕೆ. ಪ್ರಾಣಿಗಿಂಡು, ಕಾಡಿನ ಪ್ರಾಣಿಗಳು ನೀರು ಕುಡಿಯಲು ಹೋಗುವ ಕಿಂಡಿ. ಅಂಗಳ ಅಂದರೆ ಮನೆಯ ಮುಂಭಾಗ ಅಥವಾ ಹಿಂಭಾಗದ ಬಯಲು ಭಾಗ. ಸಾಂತ್ವನ, ಸಮಾಧಾನ. ಆಶ್ರಯ ಅಂದರೆ ಆಸರೆ, ಸಹಾಯ, ರಕ್ಷಣೆ. ಮದ್ದು ಅಂದರೆ ಔಷಧ. ಪಲಾಯನ ಪಠಿಸು ಅಂದರೆ ಓಡಿ ಹೋಗು. ಮಾಗು ಅಂದರೆ ಒಣಗು, ವಾಸಿಯಾಗು. ಸಂಭ್ರಮ ಅಂದರೆ ಉತ್ಸಾಹ, ಸಡಗರ, ಸಂತೋಷ. ಪೊರೆ ಅಂದರೆ ಸಾಕು ಅಥವಾ ರಕ್ಷಿಸು. ನಂತರ ಪ್ರಶ್ನೋತ್ತರವನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪುಟ್ಟಜ್ಜಿಯ ಬಳಿ ಹುಡುಗನು ಯಾವ ಕತೆ ಹೇಳಬೇಕೆಂದು ಕೇಳಿದನು? ಪುಟ್ಟಜ್ಜಿಯ ಬಳಿ ಹುಡುಗನು ಹಾಡ್ಗತೆ ಹೇಳಬೇಕೆಂದು ಕೇಳಿದನು. ಯುವಕ ಮನೆಯ ಮುಂದೆ ಏನು ಮಾಡಿದನು? ಯುವಕ ಮನೆಯ ಮುಂದೆ ಸುಂದರವಾದ ತೋಟವನ್ನು ಮಾಡಿದನು. ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು? ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಇತ್ತು. ಹುಲಿ ಸೋತು ಏನು ಮಾಡಿತು? ಹುಲಿ ಸೋತು ಕಾಡಿಗೆ ಪಲಾಯನ ಪಠಿಸಿತು ಅಥವಾ ಓಡಿ ಹೋಯಿತು ಅಂತ ಬರಿಬೋದು. ಯುವತಿ ಕರೆದುಕೊಂಡು ಹೋಗುತ್ತಾಳೆ ಎಂದಾಗ ಚುಕ್ಕಿ ಏನು ಮಾಡಿತು? ಯುವತಿ ಕರೆದುಕೊಂಡು ಹೋಗುತ್ತಾಳೆ ಎಂದಾಗ ಚುಕ್ಕಿ ಯಾರು ಅಂದ್ರೆ ಜಿಂಕೆ. ಜಿಂಕೆಯು ಯುವಕನ ಮನೆಯೊಳಗೆ ಹೋಗಿ ಅವಿತುಕೊಂಡಿತು. ಹಳ್ಳದ ದಡದ ಮೇಲೆ ಊರು ಏನಾಯಿತು? ಹಳ್ಳದ ದಂಡೆಯ ಮೇಲೆ ಊರು ಏನಾಯಿತು? ಹಳ್ಳದ ದಂಡೆಯ ಮೇಲಿನ ಊರು ದಿನ ಕಳೆದಂತೆ ಚೆನ್ನಾಗಿ ಬೆಳೆಯಿತು. ಜಸ್ಟ್ ಬೆಳೆಯಿತು ಅಂತ ಕೂಡ ಬರಿಬೋದು ನೀವು. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಹಳ್ಳ ಹರಿದು ಊರ ಜನರಿಗೆ ಏನು ಮಾಡಿದೆ?
ಹಳ್ಳವು ಊರ ಹೊರಗೆ ನಿರಂತರವಾಗಿ ಹರಿದು ಊರಿನ ಜನರನ್ನು ಪೊರೆದಿದೆ. ಹರಿಯುವ ಹಳ್ಳವು ಇಡೀ ಊರಿಗೆ ಒಂದು ಹೊಸ ಸೊಬಗನ್ನು ತಂದುಕೊಟ್ಟಿದೆ. 2ನೇ ಕ್ವೆಶ್ಚನ್. ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನು? ಬಹಳ ದೂರದಿಂದ ಬಂದ ಯುವಕನು ಆ ಜಾಗದ ಸೊಬಗನ್ನು ನೋಡಿ ಅಲ್ಲೇ ಉಳಿಯಲು ನಿರ್ಧರಿಸಿದನು. ಅಲ್ಲಿ ನಿಮಗೊಂದು ಮನೆ ಕಟ್ಟಿ ಮನೆ ಮುಂದೆ ತೋಟ ಮಾಡಿ ತನಗೆ ಬೇಕಾದ್ದನ್ನು ಬೆಳೆಸಿಕೊಳ್ಳುತ್ತಾ ಸುಖವಾಗಿದ್ದನು. ನಿಮಗೊಂದು ಅಲ್ಲ, ಅದು ತನಗೊಂದು. ಓಕೆ, ಅಲ್ಲಿ ತನಗೊಂದು ಮನೆ ಕಟ್ಟಿ, ಅವನಿಗೆ ಕಟ್ಟಿ. ಓಕೆ. 3rd ಒನ್. ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು? ಹುಲಿಯು ಯುವಕನಿಗೆ, ಈ ಜಿಂಕೆ ನನ್ನ ಆಹಾರ, ಇದಕ್ಕೆ ರಕ್ಷಣೆ ನೀಡಿದರೆ ಅರಣ್ಯ ನಿಯಮಕ್ಕೆ ವಿರೋಧ, ಇದನ್ನು ಬಿಟ್ಟುಕೊಡು ಎಂದಿತು. ಅದಕ್ಕೆ ಯುವಕನು, ಇದು ಅರಣ್ಯದ ಜಿಂಕೆಯಲ್ಲ, ಯಾರೋ ಸಾಕಿದ ಜಿಂಕೆ. ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ, ಇದನ್ನು ನಾನು ಬಿಟ್ಟುಕೊಡುವುದಿಲ್ಲ ಎಂದು ಉತ್ತರಿಸಿದನು. 4ನೇ ಕ್ವೆಶ್ಚನ್ ನೋಡೋಣ. ಜಿಂಕೆಯನ್ನು ನೋಡಿ ಯುವತಿ ಏನು ಮಾಡಿದಳು? ಜಿಂಕೆಯನ್ನು ನೋಡಿದ ಯುವತಿ ತಕ್ಷಣ ಓಡಿ ಬಂದು ಅದನ್ನು ತಬ್ಬಿ ಹಿಡಿದಳು. ಜಿಂಕೆಯ ಮುಖಕ್ಕೆ ತನ್ನ ಮುಖ ತಾಗಿಸಿ ಸಂತೋಷದಿಂದ ಕಣ್ಣೀರು ಸುರಿಸುತ್ತಾ ಪ್ರೀತಿ ವ್ಯಕ್ತಪಡಿಸಿದಳು. 5ನೇ ಕ್ವೆಶ್ಚನ್. ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದನು? ಯುವಕನು ತಾನು ಚುಕ್ಕಿಯನ್ನು ಹುಲಿಯ ಬಾಯಿಂದ ಉಳಿಸಿದ ಕಥೆಯನ್ನು ಹೇಳಿದನು. ಹುಲಿಯೊಂದಿಗೆ ಹೋರಾಡುವಾಗ ತನಗಾದ ಗಾಯವನ್ನು ತೋರಿಸಿ ತನಗಾಗಿ ಚುಕ್ಕಿಯು ಕಾಡಿನಿಂದ ಮದ್ದು ತಂದು ಗುಣಪಡಿಸಿದ್ದನ್ನು ವಿವರಿಸಿದ್ದನು. ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು? ಯಾವುದಾದರೊಂದು ಹಾಡ್ಗತೆ ಹೇಳು. ಈ ಮಾತನ್ನು ಕತೆ ಕೇಳಲು ಬಂದ ಹುಡುಗನು ಪುಟ್ಟಜ್ಜಿಗೆ ಹೇಳಿದನು. ಏ ಯುವಕ, ಈ ಜಿಂಕೆ ನನ್ನ ಆಹಾರ. ಈ ಮಾತನ್ನು ಹುಲಿಯು ಯುವಕನಿಗೆ ಹೇಳಿತು. 3ನೇದು. ಇದು ನಾವು ಸಾಕಿಕೊಂಡ ಜಿಂಕೆ. ಈ ಮಾತನ್ನು ಜಿಂಕೆಯನ್ನು ಹುಡುಕಿಕೊಂಡು ಬಂದ ಯುವತಿಯು ಯುವಕನಿಗೆ ಹೇಳಿದಳು. ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳಿದಳು. ನಂತರ ಭಾಷಾಭ್ಯಾಸ. ಸಾಕು ಪ್ರಾಣಿ ಮತ್ತು ಕಾಡು ಪ್ರಾಣಿಗಳನ್ನು ವಿಂಗಡಿಸಬೇಕಾಗುತ್ತೆ. ಆ ಸಾಕು ಪ್ರಾಣಿಗಳು ಯಾವ್ದ್ಯಾವುದು ಅಂದರೆ ಕತ್ತೆ, ಹಂದಿ, ಬೆಕ್ಕು, ಎತ್ತು, ಎಮ್ಮೆ, ಕುರಿ, ನಾಯಿ, ಕೋಳಿ ಮತ್ತು ಮೇಕೆ. ಅದೇ ರೀತಿ ಕಾಡು ಪ್ರಾಣಿ ಆ ಲಿಸ್ಟ್ ಇರುತ್ತೆ ಅಲ್ವಾ ಟೆಕ್ಸ್ಟ್ ಬುಕ್ಕಲ್ಲಿ, ಅದರಲ್ಲಿ ಕಾಡು ಪ್ರಾಣಿಗಳು ಯಾವ್ದ್ಯಾವುದು ಅಂದರೆ ಹುಲಿ, ಕರಡಿ, ಚಿರತೆ, ಜಿಂಕೆ, ಮಂಗ, ಸಿಂಹ, ಸಾರಂಗ, ಕಾಡುಕೋಣ, ಘೇಂಡಾಮೃಗ, ಆನೆ. ಇವೆಲ್ಲ ಕಾಡು ಪ್ರಾಣಿಗಳು. ಪ್ರಾಣಿಗಳ ಹೆಸರನ್ನು ಅಕಾರಾದಿ ಅಂದರೆ ಆಲ್ಫಬೆಟಿಕಲ್ ಆರ್ಡ್ರಲ್ಲಿ ನಾವು ಅರೇಂಜ್ ಮಾಡಬೇಕು. ಆನೆ, ಎತ್ತು, ಎಮ್ಮೆ, ಕರಡಿ, ಕತ್ತೆ, ಕಾಡುಕೋಣ, ಕುರಿ, ಕೋಳಿ, ಘೇಂಡಾಮೃಗ, ಚಿರತೆ, ಜಿಂಕೆ, ಜಿರಾಫೆ, ನಾಯಿ, ಬೆಕ್ಕು, ಮಂಗ, ಮೇಕೆ, ಸಿಂಹ, ಸಾರಂಗ, ಹಂದಿ, ಹುಲಿ. ಸಾರಂಗ ಫಸ್ಟ್ ಬರಬೇಕು, ಆಮೇಲೆ ಸಿಂಹ ಬರಬೇಕು. ಓಕೆನಾ. ನೆಕ್ಸ್ಟು, ಗುಂಪಿಗೆ ಸೇರದ ಪದಗಳನ್ನು ಗುರುತಿಸಿ ಕಾರಣ ನೀಡುವುದು. ಹಸು, ಎಮ್ಮೆ, ಕರಡಿ, ಹಂದಿ. ಗುಂಪಿಗೆ ಸೇರದ ಪದ ಕರಡಿ. ಯಾಕಂದರೆ ಕರಡಿ ಅನ್ನೋದು ಕಾಡು ಪ್ರಾಣಿ ಆಗಿರುತ್ತೆ, ಉಳಿದೆಲ್ಲ ಸಾಕು ಪ್ರಾಣಿ ಆಗಿರುತ್ತೆ. ನಾನು, ನೀನು, ಒಂದು ನಿಮಿಷ. ನಾನು, ನೀನು, ನಾನು, ಅವನು, ನೀನು, ರಮ್ಯ. ಗುಂಪಿಗೆ ಸೇರದ ಪದ ಯಾವುದು? ರಮ್ಯ. ಯಾಕಂದರೆ ರಮ್ಯ ಅನ್ನೋದು ಅಂಕಿತನಾಮ, ಉಳಿದವೆಲ್ಲ ಸರ್ವನಾಮಗಳು. ಯುವಕ, ಮುದುಕ, ಯುವತಿ, ಹುಡುಗ. ಇದರಲ್ಲಿ ಮುದುಕ ಎಂಬುದು ವಯಸ್ಸಾದ ಸ್ಥಿತಿಯನ್ನು ಸೂಚಿಸುತ್ತದೆ. ಉಳಿದದೆಲ್ಲ ಯೌವನ ಅಥವಾ ಬಾಲ್ಯದ ಸ್ಥಿತಿಯನ್ನು ನಮಗೆ ಹೇಳುತ್ತೆ. ಅದಕ್ಕೆ ಮುದುಕ ಅನ್ನೋದು ಗುಂಪಿಗೆ ಸೇರದ ಪದ. ನೆಕ್ಸ್ಟ್, ಪೆನ್ಸಿಲು, ಕವನ, ಕಾದಂಬರಿ, ಕಥೆ. ಇದರಲ್ಲಿ ಗುಂಪಿಗೆ ಸೇರದ ಪದ ಪೆನ್ಸಿಲ್. ಯಾಕಂದರೆ ಪೆನ್ಸಿಲ್ ಬರೆಯುವ ವಸ್ತು, ಉಳಿದೆಲ್ಲ ಸಾಹಿತ್ಯದ ಪ್ರಕಾರಗಳು. ಅದರಿಂದ ಪೆನ್ಸಿಲ್ ಅನ್ನೋದು ಗುಂಪಿಗೆ ಸೇರದ ಪದ. ಮತ್ತು ಬಿಟ್ಟ ಸ್ಥಳ ತುಂಬಿರಿ ಇದೆ, ಅದಕ್ಕೆ ಸರಿಯಾದ ಉತ್ತರವನ್ನು ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ. ಒಂದು ಕಾಗೆ ರೊಟ್ಟಿಯನ್ನು ತಂದು ಒಂದು ಮರದ ಕೊಂಬೆಯ ಮೇಲೆ ಕುಳಿತುಕೊಂಡು ತಿನ್ನತೊಡಗಿತು. ಮೋಸಗಾರ ನರಿ ಕಾಗೆಯನ್ನು ಕಂಡು ತಿನ್ನಬೇಕೆಂದು ಮರದ ಕೆಳಗೆ ನಿಂತು ಕಾಗೆಯನ್ನು ಹೊಗಳಿತು. ಎಲೈ ಕಾಗೆ, ನೀನು ಚಂದ ಹಾಡುತ್ತೀಯೇ, ನಿನ್ನ ಹಾಡು ತುಂಬ ಚಂದ,
ನಿನ್ನ ಹಾಡನ್ನು ಕೇಳುವ ಆಸೆ ನನಗೆ ಆಗಿದೆ ಎಂದು ಹೊಗಳಿತು. ಕಾಗೆ ಅದರ ಹೊಗಳಿಕೆಗೆ ಮಾರು ಹೋಗಿ ಕಾ 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 ಎಂದು ಹಾಡತೊಡಗಿತು. ಆಗ ಅದರ ಬಾಯಿಂದ ಇದ್ದ ರೊಟ್ಟಿ ಕೆಳಗೆ ಬಿದ್ದಿತು. ರೊಟ್ಟಿಯನ್ನು ನರಿ ಕಚ್ಚಿ ಓಡಿ ಹೋಯಿತು. ಇದು ಬಿಟ್ಟ ಸ್ಥಳವನ್ನ ತುಂಬಿರಿ. ಹೊಂದಿಸಿ ಬರೆಯಿರಿ. ಪುಟ್ಟಜ್ಜಿ ಅಜ್ಜಿ, ಕಾಡು ಹುಲಿ ಚಿರತೆ ಕಾಡು ಕೋಣ, ಚುಕ್ಕಿ ಜಿಂಕೆ, ಮದ್ದು ಅಂದ್ರೆ ಸೊಪ್ಪು ಸದೆ ಬೇರು ತೊಗಟೆ, ಹಳ್ಳದ ದಂಡೆ ಊರು ಬೆಳೆಯಿತು. ಜಗಳ ಯಾರಿಗೆ? ಹುಲಿಗೂ ಯುವಕನಿಗೆ. ನೆಕ್ಸ್ಟ್ ಗ್ರಾಮರ್ ಪಾರ್ಟ್, ವ್ಯಾಕರಣದ ಮಾಹಿತಿ. ನಾಮಪದ ಅಂದ್ರೆ ಏನು? ಒಂದು ವಸ್ತು, ವ್ಯಕ್ತಿ, ಸ್ಥಳ, ಪ್ರಾಣಿ ಅಥವಾ ಗುಣಗಳನ್ನು ಸೂಚಿಸುವ ಪದ ನಾಮಪದ. ಓಕೆನಾ? ನಾಮಪದದಲ್ಲಿ ಮುಖ್ಯವಾಗಿ 3 ವಿಧ ಇದೆ. ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ, ಸರ್ವನಾಮ, 4 ವಿಧ. ರೂಢನಾಮ ಅಂದ್ರೆ ರೂಢಿಯಿಂದ ಬಂದ ಪದ ರೂಢನಾಮ, ಹೆಸರು. ಉದಾಹರಣೆ ಹೆಂಗಸು, ನದಿ, ಬೆಟ್ಟ, ಮಕ್ಕಳು, ಹಳ್ಳಿ. ಕಾಮನ್ ನೌನ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಅಂಕಿತ ನಾಮ ಅಂದ್ರೆ ಗುರುತಿಸಲು ಇಟ್ಟುಕೊಂಡ ನಾಮಗಳು, ಅಂದ್ರೆ ಪ್ರಾಪರ್ ನೌನ್. ಉದಾಹರಣೆ ಗಣೇಶ, ಚುಕ್ಕಿ, ರಾಮ, ಧಾರವಾಡ. ಅಂದ್ರೆ ಅದು ಹೆಸರು ಯಾರ್ದು ಪರ್ಟಿಕ್ಯುಲರ್ ಹೆಸರನ್ನ ಸೂಚಿಸುತ್ತೆ. ರೂಢನಾಮ ಬಂದ್ಬಿಟ್ಟು ರೂಢಿಯಿಂದ ಬಂದ ಸಾಮಾನ್ಯ ಹೆಸರು. ಅನ್ವರ್ಥನಾಮ ಅಂದ್ರೆ ಉದ್ಯೋಗ ಅಥವಾ ಗುಣಗಳನ್ನು ಸೂಚಿಸುವ ನಾಮಪದ. ಉದಾಹರಣೆ ವೈದ್ಯೆ, ಶಿಕ್ಷಕಿ, ವಿಜ್ಞಾನಿ, ಜಾಣ, ಇವೆಲ್ಲ. ಸರ್ವನಾಮ ಅಂದ್ರೆ ನಾಮಪದದ ಬದಲು ಬಳಸುವ ಪದ ಸರ್ವನಾಮ. ಸರ್ವನಾಮನ ಇಂಗ್ಲಿಷ್ನಲ್ಲಿ ಪ್ರನೌನ್ ಅಂತ ಕರಿತೀವಿ. ನಾಮಪದವನ್ನ ನೌನ್ ಅಂತ ಕರಿತೀವಿ. ನಾಮಪದದ ಬದಲಿಗೆ ಬಳಸುವ ಪದನ ಸರ್ವನಾಮ ಅಂತೀವಿ. ಉದಾಹರಣೆ ನಾನು, ನೀನು, ಅವನು, ಅವಳು, ಅದು, ಇದು, ಅವರು, ಇವೆಲ್ಲ ಸರ್ವನಾಮಗಳು. ನೆಕ್ಸ್ಟ್ ವ್ಯಾಕರಣ ಮಾಹಿತಿಯನ್ನ ನೋಡೋಣ. ಅಂಕಿತ ನಾಮವನ್ನ ಬರೆಯಿರಿ. ಯುವಕ ಆನಂದ್. ಈ ಕಡೆ ಇರೋದೆಲ್ಲ ಕಾಮನ್ ನೌನ್, ಅಂದ್ರೆ ನಿಮ್ಗೆ ರೂಢನಾಮ. ಯುವತಿ ವೀಣಾ, ಕಥೆಗಾರ ನಾ ಡಿಸೋಜ, ಓಕೆನಾ. ಹಳ್ಳಿ ಸುಖಪುರ, ನದಿ ತುಂಗಾ ನದಿ. ಓಕೆ, ಇದೆಲ್ಲ ಅಂಕಿತ ನಾಮ. ನೆಕ್ಸ್ಟ್ ರೂಢನಾಮ ಮತ್ತು ಅಂಕಿತ ನಾಮವನ್ನ ಬರಿಬೇಕಾಗುತ್ತೆ. ರೂಢನಾಮ ಯಾವ್ದ್ಯಾವ್ದಿದೆ ಅಂದ್ರೆ ಅಟ್ಟ, ಅಜ್ಜಿ, ಅತ್ತೆ, ಅಕ್ಕಿ, ಊಟ, ಆಡು, ಆಕಾರ, ಕೋತಿ, ಉಪ್ಪು, ಓತಿಕೇತ, ಸಂತೆ, ಗಂಟೆ, ಬೆಂಚು, ಕವಿ, ಕಾವ್ಯ, ಇವೆಲ್ಲ ರೂಢನಾಮ. ಅಂಕಿತನಾಮ ಅಮರ್, ಅರುಣ್, ಊರ್ವಶಿ, ಆರತಿ, ಕಪಿಲ್, ಕಮಲ, ಸ್ವರೂಪ್, ಗಣೇಶ, ಫಾತಿಮಾ, ಇಕ್ಬಾಲ್, ಸಮೀರ್, ಶಾಂತಿ, ವಿಜಯ, ಇವೆಲ್ಲ ಅಂಕಿತ ನಾಮಕ್ಕೆ ಉದಾಹರಣೆಗಳು. ನೆಕ್ಸ್ಟ್ ರೂಢನಾಮ ಮತ್ತು ಸರ್ವನಾಮವನ್ನ ಬರಿಬೇಕಾಗುತ್ತೆ. ರೂಢನಾಮ ಯಾವುದು? ಇದರಲ್ಲಿರೋದು ರೂಢನಾಮ. ಇದರಲ್ಲಿ ಅಮರ್, ಅರುಣ್, ಇವೆಲ್ಲನೂ ರೂಢನಾಮ ಇಲ್ಲ. ರೂಢನಾಮ ಮತ್ತೆ ನಾಮಪದ ಮತ್ತೆ ಸರ್ವನಾಮನ ಬರಿಬೇಕಾಗುತ್ತೆ. ಇದರಲ್ಲಿ ರೂಢನಾಮ ಅಂತ ತಪ್ಪಾಗಿದೆ. ರೂಢನಾಮ ಅಲ್ಲ, ಅದು ನಾಮಪದ. ನಾಮಪದ ಯಾವುದು? ಅಮರ್, ಅರುಣ್, ಅಜ್ಜ, ಆಡು, ಆರಿಫ್, ಡೇವಿಡ್, ಮಮ್ತಾಜ್, ಕಲ್ಪನಾ, ಕಾರ್ತಿಕ್, ಕಪಿಲ್, ಗಣೇಶ, ಸಮೀರ್, ಸ್ವರೂಪ್, ಫಾತಿಮಾ, ಇಕ್ಬಾಲ್, ಶಾಂತಿ, ರಾಜೇಶ್, ಕಾವ್ಯ, ಬೆಳಗು, ಇವೆಲ್ಲವೂ ನಾಮಪದ. ಸರ್ವನಾಮ ಯಾವುದು? ನಾನು, ತಾವು, ಅವಳು, ನಾವು, ಅದು, ಅವನು, ನೀನು, ಅವರು, ನೀವು, ಅವು. ಅಂದ್ರೆ ನಾಮಪದ ಬದಲಿಗೆ ಬಳಸುವ ಪದ ಸರ್ವನಾಮ. ಸರ್ವನಾಮವನ್ನು ಬದಲಾಯಿಸಿ ನೀವು ವಾಕ್ಯವನ್ನ ರಚಿಸಬೇಕಾಗುತ್ತೆ. ಸರ್ವನಾಮನ ತೆಗೆದ್ಬಿಟ್ಟು ಅದಕ್ಕೆ ವಾಕ್ಯನ ರಚಿಸಬೇಕಾಗುತ್ತೆ. ನಾನು 7ನೇ ತರಗತಿಯ ವಿದ್ಯಾರ್ಥಿ. ನಾನು ಅನ್ನೋದ್ ಬದಲು ಕಿರಣ್ 7ನೇ ತರಗತಿಯ ವಿದ್ಯಾರ್ಥಿ ಅಂತ ಬರಿತೀವಿ. ನೀನು 8ನೇ ತರಗತಿಯಲ್ಲಿ ಓದುತ್ತಿರುವೆ. ನೀನು ಬದಲು ಲಕ್ಷ್ಮಿ 8ನೇ ತರಗತಿಯಲ್ಲಿ ಓದುತ್ತಿರುವೆ ಅಂತ ಬರಿಬೋದು. ನೀವು ಯಾವುದೇ ಹೆಸರನ್ನ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬಹುದು. ನಾವು ಸಂಜೆಯ ವೇಳೆ ಆಡುತ್ತೇವೆ. ನಾವು ಬದಲು ಸ್ನೇಹಿತರೆಲ್ಲರೂ ಸಂಜೆಯ ವೇಳೆ ಆಡುತ್ತೇವೆ. ಅವನು ನನ್ನ ಸ್ನೇಹಿತ. ರಾಮು ನನ್ನ ಸ್ನೇಹಿತ. ಅವಳು ನನ್ನ ತಂಗಿ. ಶಾರದಾ ನನ್ನ ತಂಗಿ. ಓಕೆನಾ. ಅವರು ನನ್ನ ತಂದೆ. ರಂಗನಾಥ್ ನನ್ನ ತಂದೆ. ಅದು ಹಣ್ಣನ್ನು ತಿನ್ನುತ್ತದೆ. ಗಿಳಿಯು ಹಣ್ಣನ್ನು ತಿನ್ನುತ್ತದೆ. ಅವು ಕಾಳನ್ನು ತಿನ್ನುತ್ತವೆ. ಕೋಳಿಗಳು ಕಾಳನ್ನು ತಿನ್ನುತ್ತವೆ. ಇವೆಲ್ಲ ಸರ್ವನಾಮನ ತೆಗೆದ್ಬಿಟ್ಟು ನಾವು ನಾಮಪದನ ಬಳಸಿದ್ದೀವಿ.
ಓಕೆ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮತ್ತು ವ್ಯಾಕರಣಾಂಶಗಳು ನಿಮ್ಗೆ ಏನೇ ಇದು ಈ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.